ವೀರೇಂದ್ರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಯವರಿಗೆ ಬಜೆಟ್ನ ಪ್ರತಿಯನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ದಾರೆ, ಅವರ ಅನುಮೋದನೆಯನ್ನು ಪಡ್ಕೊಂಡು ಬಂದ ನಂತರ ಕೇಂದ್ರದ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೊಳ್ತಾರೆ. 11 ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆಯೂ ಕೂಡ ಆರಂಭ ಆಗುತ್ತೆ. ಕೃಷ್ಣರಾಜ್ ಅವರೇ, ಯಾವ ಸ್ವರೂಪದಲ್ಲಿ ಈ ಬಾರಿಯ ಬಜೆಟ್ ಬಗೆಗೆ ಇರುವಂತಹ ನಿರೀಕ್ಷೆಗಳಿರುವಂಥ ಮತ್ತು ವಿಶೇಷವಾಗಿ ಒಂದು ದೊಡ್ಡ ರೋಡ್ ಮ್ಯಾಪನ್ನು ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ತೋರಿಸ್ತಾ ಬಂದಿದೆ. 10 ವರ್ಷ 20 ವರ್ಷಗಳ ದೂರದೃಷ್ಟಿ ನಮ್ಮದು ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ. 2047 ಬಗ್ಗೆನೇ ಬಹಳ ಚರ್ಚೆ ಈ ಬಾರಿಯ ಚುನಾವಣೆ ಸಭೆಯಲ್ಲಿ ನಡೆದಿತ್ತು. ವಿಕಸಿತ್ ಭಾರತ್ ಅನ್ನೋಂಥ ಕಾನ್ಸೆಪ್ಟ್ ನಡೆದಿತ್ತು. ಆ ವಿಕಸಿತ್ ಭಾರತ್ ದೃಷ್ಟಿಯಿಂದ ಈ ಬಜೆಟ್, ಮೊದಲ ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತೇಳಿ ಪ್ರಪ್ರಥಮ ಬಾರಿಗೆ ನನಗನ್ಸೋದು ನಿನ್ನೆ ಎಕನಾಮಿಕ್ ಸರ್ವೆಯನ್ನು ಟೇಬಲ್ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ. ನನಗನ್ಸಿದ್ದು ಪ್ರಪ್ರಥಮ ಬಾರಿಗೆ ವಾಸ್ತವಿಕತೆಗೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ದೂರದೃಷ್ಟಿ ಇರೋದು ಒಂದು, ಮತ್ತು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ದೂರದೃಷ್ಟಿಯನ್ನು ಹೊಂದಿರೋದು ಭಾಳ ಪ್ರಮುಖವಾಗುತ್ತೆ. ಸೊ ಈ ಎಕನಾಮಿಕ್ ಸರ್ವೆನ ನೋಡಿದಾಗ ಆರ್ಥಿಕತೆ ಯಾವ ಸ್ಥಿತಿಯಲ್ಲಿದೆ ಮತ್ತು ಜನರ ಒಂದು ಭಾವನೆಗಳೇನಿದೆ ಅಥವಾ ಸಂಕಷ್ಟಗಳೇನಿದೆ ಅನ್ನೋದನ್ನ ಗಮನಿಸಿದ್ದಾರೆ. ಮೊದಲನೇದಾಗಿ ಅವ್ರು ಗಮನಿಸಿರೋದು ಏನಂತಂದರೆ ಎಕನಾಮಿಕ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಮತ್ತು ವೆಲ್ತ್ ಇನ್ಇಕ್ವಾಲಿಟಿ ತುಂಬ ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಎರಡನೇದು, ಯೂತ್ಸಲ್ಲಿ ಅನ್ಎಂಪ್ಲಾಯ್ಮೆಂಟು ತುಂಬ ಜಾಸ್ತಿ ಇದೆ. ನಮ್ಮಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇದ್ರೂ ಕೂಡ ಯೂತ್ಸಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಅದು ಪ್ರೊಡಕ್ಟಿವ್ ಆಗಿ ಯೂಸ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಅದರಲ್ಲೂ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ, ಮತ್ತು ಎಜುಕೇಷನ್ನು ಜಾಸ್ತಿ ಇದ್ರೂ ಆ ಎಜುಕೇಟೆಡ್ ಪೀಪಲ್ಗೆ ನಾವು ಸರಿಯಾಗಿ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅನ್ನೋದು ಅರಿವಾಗಿದೆ. ಜೊತೆಗೆ ಇನ್ಫ್ಲೇಷನ್ನು 5.4% ಇದೆ ಅಂತ ಒಪ್ಕೊಂಡಿದ್ದಾರೆ. ಇದರಿಂದ ಇನ್ಫ್ಲೇಷನಿಂದ ಸಾಕಷ್ಟು ಆರ್ಥಿಕತೆಗೆ ಹಿನ್ನಡೆ ಆಗುತ್ತೆ ಅನ್ನೋದನ್ನ ಅವರು ಅರ್ಥಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್, ಈಗ ಕೃಷಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾಯಿತ್ತು. ಈ ಒಂದು ಕೃಷಿ ವಲಯ ಏನಾಗ್ತಾಯಿದೆ, ಕ್ಲೈಮೇಟ್ ಚೇಂಜಿಂದಾಗಿ ಭಾಳ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂಥದ್ದನ್ನ ಗಮನಿಸ್ಬೋದು. ಅದರಿಂದ ಆ ಒಂದು ಕೃಷಿ ವಲಯವನ್ನು ಈ ಕ್ಲೈಮೇಟ್ ವೇರಿಯೇಷನ್ಸಿಂದ ಹೇಗೆ ಸಂರಕ್ಷಣೆ ಮಾಡಬೇಕು, ಮತ್ತು ಒಂದು ಗ್ರೀನ್ ಎನರ್ಜಿಯನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಮತ್ತು ಎಕಾನಮಿನ ಅಭಿವೃದ್ಧಿಯ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಸ್ತಿ ಇವ್ರಿಗೆ ಅರಿವಾಗಿದೆ. ಮತ್ತು ಇಲ್ಲಿ ನಮ್ಮ ಸ್ಟ್ರೆಂತನ್ನು ನೋಡೋದಾದರೆ ಆರ್ಥಿಕ ಬೆಳವಣಿಗೆ ನಮ್ಮ ಭಾರತದಲ್ಲಿರೋವಂಥದ್ದು ಎಂಡೋಜಿನಸ್ ಗ್ರೋತ್ ಅಂತ ಹೇಳ್ತೀವಿ. ಎಂಡೋಜಿನಸ್ ಗ್ರೋತ್ ಅಂತಂದರೆ ನಮ್ಮ ಸ್ವಶಕ್ತಿಯಿಂದ ಬೆಳವಣಿಗೆ ಆಗ್ತಿರುವಂಥ ಎಕಾನಮಿ. ಅಂದರೆ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿ ಇನ್ಕಮ್ನ ಅರ್ನ್ ಮಾಡಿ, ಅಥವಾ ಎಕ್ಸೋಜಿನಸ್ ಗ್ರೋತಿಂದ ಬೆಳವಣಿಗೆ ಆಗ್ತಾಯಿಲ್ಲ ನಮ್ಮ ಎಕಾನಮಿ. ಎಂಡೋಜಿನಸ್ ಗ್ರೋತ್ ಅಂತಂದರೆ ಸೇವಿಂಗ್ಸ್ ಎಕಾನಮಿ. ನಮ್ಮದು ಸೇವಿಂಗ್ಸ್ನ ಜಾಸ್ತಿ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಹೀಗಾಗಿ ಈ ಒಂದು ಸೇವಿಂಗ್ಸ್ ಕಡಿಮೆ ಆಗ್ತಾಯಿದೆ. ಈ ಸೇವಿಂಗ್ಸ್ನ ಹೇಗೆ ಮತ್ತೆ ರಿವೈವ್ ಮಾಡಬೇಕು, ಮತ್ತು ಈ ಒಂದು ಬ್ಯಾಂಕ್ ರೇಟ್ ಜಾಸ್ತಿ ಇದ್ದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಪೇ ಮಾಡಬೇಕಾದಾಗ ಸೇವಿಂಗ್ಸ್ ಮಾಡಲಿಕ್ಕಾಗುತ್ತಾ, ಈ ವಾಸ್ತವಾಂಶದ ಬಗ್ಗೆ ಅವರು ಚರ್ಚೆಯನ್ನು ಶುರು ಮಾಡಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟು ರೀಜನಲ್ ಇಂಬ್ಯಾಲೆನ್ಸ್ ಏನೇನಾಗ್ತಾಯಿದೆ. ಕೆಲವು ಸ್ಟೇಟ್ಸು, ಈಗ ಫಾರ್ ಎಕ್ಸಾಂಪಲ್ UP, ಬಿಹಾರ್, ಅಲ್ಲೆಲ್ಲ ರಿಸೋರ್ಸಸ್ ಜಾಸ್ತಿ ಕೊಟ್ಟರು ಈ ಒಂದು 15th ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಜಾಸ್ತಿ ಇದ್ರೂ ಅಲ್ಲಿ ಬೆಳವಣಿಗೆಗಳು ಯಾಕೆ ಆಗ್ತಾಯಿಲ್ಲ. ಈ ರಿಸೋರ್ಸನ್ನ ಪ್ರಾಬ್ಲಮ್ಸಿಂದನೇ ಸಾಕಷ್ಟು ಇತ್ತೀಚೆಗೆ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ಸಾಕಷ್ಟು ಚರ್ಚೆಗಳಾಯಿತು. ಸೊ ಇವುಗಳನ್ನು ಸರಿಪಡಿಸೋದು ಹೇಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚುಗೊಳಿಸಬೇಕು ಅಂತಂದರೆ 3 ಇಂಪಾರ್ಟೆಂಟ್ ರಿಸೋರ್ಸಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನ್ಯಾಚುರಲ್ ರಿಸೋರ್ಸಸ್ನ ಕನ್ಸರ್ವೇಷನ್ ಮಾಡೋದು. ಈಗ ವಾಟರ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಇರಿಗೇಷನ್ ಫೆಸಿಲಿಟೀಸ್ನ ಜಾಸ್ತಿ ಮಾಡಬೇಕು. ಅದರಿಂದ ಕ್ಲೈಮೆಟಿಕ್ ವೇರಿಯೇಷನ್ಸು, ಈ ಒಂದು ಅಗ್ರೇರಿಯನ್ ಲ್ಯಾಂಡ್ಸಲ್ಲಿ ಏನಿದೆ, ಡ್ರೈ ಲ್ಯಾಂಡ್ಸಲ್ಲಿ ಏನಿದೆ, ಅದನ್ನು ಕಡಿಮೆ ಮಾಡ್ಬೋದು. ಎರಡನೇದಾಗಿ ಒಂದು ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಆಫ್ ವಾಟರ್ ಏನಾಗ್ತಾಯಿದೆ, ದಿನೇ ಕಡಿಮೆ ಆಗ್ತಾಯಿದೆ. ಈ ಫಾರೆಸ್ಟ್ ರಿಸೋರ್ಸಸ್ಸು ಯಥೇಚ್ಛವಾಗಿ ಲೂಟಿ ಆಗ್ತಾಯಿದೆ. ಸೊ ಇವುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ದೃಷ್ಟಿಕೋನ ಇದೆ. ಜೊತೆಗೆ ಈ ಒಂದು ಹ್ಯೂಮನ್ ಕ್ಯಾಪಿಟಲ್ ಏನಿದೆ, ನಮ್ಮಲ್ಲಿ ಅಗಾಧವಾದ ಹ್ಯೂಮನ್ ರಿಸೋರ್ಸಸ್ ಇದ್ದರೂ ಅದನ್ನು ಕ್ಯಾಪಿಟಲಾಗಿ ಕನ್ವರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಸ್ಕಿಲ್ ಲೇಬರರ್ಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ, ಅವ್ರಿಗೆ ಲೋನ್ಗಳು ಸಿಗ್ತಾಯಿಲ್ಲ, ಹೊಸ ಸ್ಟಾರ್ಟಪ್ಗಳನ್ನ ಮಾಡಲಿಕ್ಕೆ ಅವ್ರಿಗೆ ಉತ್ತೇಜನ ಸಿಗ್ತಾಯಿಲ್ಲ. ಸೊ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ವಿತ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಥವಾ ಎಂಟ್ರಪ್ರಿನ್ಯೂರ್ಸ್ ಆಗಿ ಅವ್ರನ್ನ ಬೆಳವಣಿಗೆಗೆ ಆಸ್ಪದ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಅದರ ಕಡೆ ಗಮನ ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ಮೂಲಸೌಕರ್ಯಗಳು. ಈ ಮೂಲಸೌಕರ್ಯಗಳು ಇಲ್ಲದಿದ್ದಾಗ ಒಂದು ಆರ್ಥಿಕ ಅಭಿವೃದ್ಧಿ ಟೇಕ್ ಆಫ್ ಆಗೋದಿಲ್ಲ.
ಮೂಲಸೌಕರ್ಯಗಳೇನಂತಂದರೆ ಇವತ್ತಿಗೂ ಕೂಡ ನಮ್ಮ ದೇಶ ಬಡತನದಲ್ಲಿದೆ. ಯಾವ ರೀತಿ ಬಡತನದಲ್ಲಿದೆ ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಗಮನಿಸಿದಾಗ ನಾವು ಭಾಳ ತಳದಲ್ಲಿದ್ದೀವಿ. ಸೊ ಹೀಗಾಗಿ ಹೌಸಿಂಗು, ಹೆಲ್ತ್ ಸೆಕ್ಟರು, ಎಜುಕೇಷನ್ ಸೆಕ್ಟರು ಇವುಗಳನ್ನು ಮತ್ತೆ ಡೆವಲಪ್ ಮಾಡೋಂಥ ಅವಕಾಶಗಳು ಹೆಚ್ಚಿದೆ. ಸೊ ಅದಕ್ಕೆ ಉತ್ತೇಜನ ನೀಡಬೇಕು. ಇಲ್ಲೇನಾಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಉತ್ತೇಜನ ಕೊಡಬೇಕು, ಬಟ್ ಪ್ರೈವೇಟ್ ಎಕ್ಸ್ಪೆಂಡಿಚರು ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಕಮೆನ್ಸುರೇಟಾಗಿ ಬರ್ತಾ ಇಲ್ಲ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಇವ್ರು ಹೇಳಿದ್ರು ಆಲ್ರೆಡಿ. ಜೊತೆಗೆ ಇಲ್ಲೇನಾಗ್ತಾ ಇದೆ, ಬರೀ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಹೋದರೆ ಸೋಷಿಯಲ್ ಎಕ್ಸ್ಪೆಂಡಿಚರ್ನ ನಾವು ಅಥವಾ ಕೇರ್ ಎಕಾನಮಿ ಅಂತ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದ್ದೀವಿ. ಕೇರ್ ಎಕಾನಮಿ ಅಂದರೆ ಏನು ಅಂತಂದರೆ ಈ ಒಂದು ಹೆಲ್ತ್ ಸೆಕ್ಟರು ಮತ್ತು ಎಜುಕೇಷನ್ ಸೆಕ್ಟರು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಇವುಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಎರಡೂ ಏನೋ ಬ್ಯಾಲೆನ್ಸ್ ಮಾಡ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ಸೋಷಿಯಲ್ ಎಕ್ಸ್ಪೆಂಡಿಚರ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕನಾಮಿಕ್ ಗ್ರೋತ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.